Good morning students. Previous class ಅಲ್ಲಿ ನಾವು calls in arrears, calls in advance, over subscription, under subscription so ಅವನ್ನೆಲ್ಲ ಕಾನ್ಸೆಪ್ಟ್ ಗಳನ್ನು ನೋಡಿದ್ದೇವೆ. ಸೊ ಒಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿದ್ದೇವೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಇನ್ನೊಂದಿಷ್ಟು ಕಾನ್ಸೆಪ್ಟ್ ಗಳನ್ನು ನೋಡ್ತೇವೆ. ಅದಾದ್ಮೇಲೆ ನಾನು ಎಲ್ಲಾ ಕಾನ್ಸೆಪ್ಟ್ ಗಳ ಮೇಲೆ ಒಂದು ಪ್ರಾಬ್ಲಮ್ ಗಳನ್ನು ಸಾಲ್ವ್ ಮಾಡ್ತಾ ಬರ್ತೇನೆ. ಸೊ ಇವತ್ತಿನ ಕಾನ್ಸೆಪ್ಟ್ ಅಲ್ಲಿ ಸೊ ಅಂದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ ಬರುತ್ತೆ ಅಂತ ಹೇಳಿದ್ರೆ ಇಶ್ಯೂ ಆಫ್ ಶೇರ್ಸ್ ಅಂತ ಯಾವ ಬರುತ್ತೆ ಇಶ್ಯೂ ಆಫ್ ಶೇರ್ಸ್ ಅಂತ ಬರುತ್ತೆ. ಸೊ ಶೇರ್ಸ್ ಗಳಲ್ಲಿ ಏನ್ ಮಾಡ್ತಾರೆ, ಬೇರೆ ಬೇರೆ ತರದ ಇಶ್ಯೂಸ್ ಇರ್ತವೆ. ಸೊ ಬೇರೆ ಬೇರೆ ತರ ಇಶ್ಯೂ ಮಾಡ್ತಾರೆ ಶೇರ್ ಗಳನ್ನ. ಸೊ ಅದರಲ್ಲಿ ಮೊದಲನೇ ಆಟ್ ಪಾರ್ ಅಂತ ಬರುತ್ತೆ. ಸೊ ಫಸ್ಟ್ ಒನ್ ಅದರಲ್ಲಿ ಇಶ್ಯೂ ಆಫ್ ಶೇರ್ಸ್ ಆಟ್ ಪಾರ್ ಅಂತ ಬರುತ್ತೆ. ಸೊ ಇಶ್ಯೂ ಆಫ್ ಶೇರ್ಸ್ ಆಟ್ ಪಾರ್ ಅಂತ ಹೇಳಿದ್ರೆ ಮಾರ್ಕೆಟ್ ವ್ಯಾಲ್ಯೂ ಏನಿದೆ, ಸೊ ಅಂದ್ರೆ ಫೇಸ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಶೇರ್ ನ ವ್ಯಾಲ್ಯೂ ಎಷ್ಟಿರುತ್ತೆ, ಆಕ್ಚುಯಲ್ ಪ್ರೈಸ್ ಎಷ್ಟಿರುತ್ತೆ, ಅದೇ ಪ್ರೈಸ್ ಗೆ ನಾವು ಅದನ್ನ ಶೇರ್ ಹೋಲ್ಡರ್ಸ್ ಗಳಿಗೆ ಮಾರಿದ್ರೆ ಅಥವಾ ಇನ್ವೆಸ್ಟರ್ಸ್ ಗಳಿಗೆ ನಾವು ಅದನ್ನ ಸೇಲ್ ಮಾಡಿದ್ರೆ ಅದನ್ನ ನಾವು ಏನಂತ ಹೇಳ್ತೀವಿ, ಆಟ್ ಪಾರ್ ಅಂತ ಕರಿತೀವಿ. ಸೊ ಇಶ್ಯೂ ಆಫ್ ಶೇರ್ ಆಟ್ ಪಾರ್ ಅಂತ ಹೇಳಿದ್ರೆ ಸೊ ಮಾರ್ಕೆಟ್ ಪ್ರೈಸ್ ಅನ್ನ ಏನಿರುತ್ತೆ ಅಂದ್ರೆ ಫೇಸ್ ವ್ಯಾಲ್ಯೂ ಏನಿರುತ್ತೆ ಅದೇ ಪ್ರೈಸ್ ಗೆ ನಾವೇನ್ ಮಾಡ್ತೀವಿ, ಮಾರ್ಕೆಟ್ ಅಲ್ಲಿ ಅದನ್ನ ಮಾರ್ತೀವಿ. ಶೇರ್ ಇನ್ವೆಸ್ಟರ್ಸ್ ಗಳಿಗೆ ನಾವು ಅದನ್ನ ಮಾಡ್ತೀವಿ, ಅದಕ್ಕೆ ನಾವೇನಂತ ಕರಿತೀವಿ, ಆಟ್ ಪಾರ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಬರುತ್ತೆ ಇದರಲ್ಲಿ ಆಟ್ ಪ್ರೀಮಿಯಂ ಅಂತ ಬರುತ್ತೆ. ಸೆಕೆಂಡ್ ಒನ್ ಇಶ್ಯೂ ಆಫ್ ಶೇರ್ಸ್ ಆಟ್ ಪ್ರೀಮಿಯಂ ಅಂತ ಬರುತ್ತೆ. ಸೊ ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಂ ಅಂತ ಹೇಳಿದ್ರೆ ಸೊ ಪ್ರೀಮಿಯಂ ಅಂತ ಹೇಳಿದ್ರೆ ಜಾಸ್ತಿ ವ್ಯಾಲ್ಯೂಗೆ ಮಾಡ್ತೀವಿ. ಸೊ ನಮ್ಮ ಶೇರ್ ಏನು ವ್ಯಾಲ್ಯೂ ಏನಿರುತ್ತೆ, ಫೇಸ್ ವ್ಯಾಲ್ಯೂ ಏನಿರುತ್ತೆ ಅದಕ್ಕಿಂತ ಜಾಸ್ತಿ ಅಮೌಂಟ್ಗೆ ನಾವೇನ್ ಮಾಡ್ತೀವಿ, ಶೇರ್ಸ್ ಗಳನ್ನ ಇಲ್ಲಿ ಮಾರ್ತೀವಿ. ಸೊ ಬೇಸಿಕಲಿ ನಮ್ಗೆ ರೆಪ್ಯೂಟೆಡ್ ಕಂಪನೀಸ್ ಅಂತ ಏನ್ ಕರ್ಸ್ಕೊಂಡಿರ್ತವೆ ಸೊ ಅವರು ಏನ್ ಮಾಡ್ತಾರೆ, ಶೇರ್ ಮಾರ್ಕೆಟ್ ನಲ್ಲಿ ಅದರ ವ್ಯಾಲ್ಯೂ ಏನಿರುತ್ತೆ ಅದಕ್ಕಿಂತ ಜಾಸ್ತಿ ವ್ಯಾಲ್ಯೂಗೆ ಏನ್ ಮಾಡ್ತಾರೆ, ಅವರ ಶೇರ್ಸ್ ಗಳನ್ನ, ಅವರ ಕಂಪನಿ ಶೇರ್ಸ್ ಗಳನ್ನ ಅವರು ಅಲ್ಲಿ ಮಾರ್ತಾರೆ. ಸೊ ಇದಕ್ಕೆ ನಾವು ಏನ್ ಹೇಳ್ತೀವಿ, ಆಟ್ ಪ್ರೀಮಿಯಂ ಅಂತ ಕರಿತೀವಿ. ಸೊ ಇಶ್ಯೂ ಆಫ್ ಶೇರ್ಸ್ ಆಟ್ ಪ್ರೀಮಿಯಂ ಅಂತ ಹೇಳಿದ್ರೆ ಸೊ ಫೇಸ್ ವ್ಯಾಲ್ಯೂಗಿಂತ ಜಾಸ್ತಿ ವ್ಯಾಲ್ಯೂಗೆ ಏನ್ ಮಾಡ್ತಾರೆ, ಮಾರ್ಕೆಟ್ ಅಲ್ಲಿ ಅದನ್ನ ಶೇರ್ಸ್ ವ್ಯಾಲ್ಯೂನ ಮಾರ್ತಾರೆ, ಶೇರ್ಸ್ ಗಳನ್ನ ಮಾರ್ತಾರೆ. ಅದಕ್ಕೆ ನಾವು ಇಶ್ಯೂ ಆಫ್ ಶೇರ್ಸ್ ಆಟ್ ಪ್ರೀಮಿಯಂ ಅಂತ ಕರಿತೀವಿ. ಸೊ ಇಲ್ಲಿ ಫೇಸ್ ವ್ಯಾಲ್ಯೂ ಪ್ಲಸ್ ಅಡಿಷನಲ್ ವ್ಯಾಲ್ಯೂ ಅಡಿಷನ್ಸ್ ಅಂತ ಬರ್ತದೆ. ಸೊ ಫೇಸ್ ವ್ಯಾಲ್ಯೂ ಇರುತ್ತೆ, ಸೊ ಫೇಸ್ ವ್ಯಾಲ್ಯೂಗೆ ಇನ್ನೂ ಜಾಸ್ತಿ ಅಮೌಂಟ್ ಆಡ್ ಮಾಡಿ ಏನ್ ಮಾಡ್ತಾರೆ, ಶೇರ್ಸ್ ಗಳನ್ನ ಮಾರ್ತಾರೆ. ಸೊ ಅದು ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಂ ಅಂತ ಬರುತ್ತೆ. ಥರ್ಡ್ ಒನ್ ಆಟ್ ಡಿಸ್ಕೌಂಟ್ ಅಂತ ಬರುತ್ತೆ. ಇಶ್ಯೂ ಆಫ್ ಶೇರ್ಸ್ ಆಟ್ ಡಿಸ್ಕೌಂಟ್ ಅಂತ ಬರುತ್ತೆ. ಸೊ ಇಶ್ಯೂ ಆಫ್ ಶೇರ್ಸ್ ಅಟ್ ಡಿಸ್ಕೌಂಟ್ ಅಂತ ಹೇಳಿದ್ರೆ ಸೊ ಇಲ್ಲಿ ಪ್ರೀಮಿಯಂ ಅಂತ ಹೇಳಿದ್ರೆ ಪ್ರಾಫಿಟ್ ಅಥವಾ ಸರ್ಪ್ಲಸ್ ಅಂತ ಕರಿತೀವಿ. ಡಿಸ್ಕೌಂಟ್ ಅಂತ ಹೇಳಿದ್ರೆ ನಾವು ಬಿಟ್ಟು ಕೊಡ್ತಾ ಇದೀವಿ. ಸೊ ಇದನ್ನ ನೆನಪಿಟ್ಕೊಳ್ಬೇಕು. ಸೊ ಡಿಸ್ಕೌಂಟ್ ಅಂತ ಬಂದಾಗ ಇಶ್ಯೂ ಆಫ್ ಶೇರ್ಸ್ ಅಂತ ಇದೆ. ಸೊ ಇಶ್ಯೂ ಆಫ್ ಶೇರ್ಸ್ ಅಂದ್ರೆ ಶೇರ್ಸ್ ಗಳನ್ನ ಮಾರ್ತಾ ಇದೀವಿ ಅಟ್ ಡಿಸ್ಕೌಂಟ್ ಅಲ್ಲಿ ಮಾರ್ತಾ ಇದೀವಿ. ಸೊ ಡಿಸ್ಕೌಂಟ್ ಅನ್ನ ಮಾಡಿ ಶೇರ್ಸ್ ಗಳನ್ನ ಮಾರ್ತಾ ಇದೀವಿ, ಅದಕ್ಕೆ ನಾವು ಏನಂತ ಕರಿತೀವಿ, ಇಶ್ಯೂ ಆಫ್ ಶೇರ್ಸ್ ಅಟ್ ಡಿಸ್ಕೌಂಟ್ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಯಾವ ತರ ಇರುತ್ತೆ, ಇಲ್ಲಿ ಫೇಸ್ ವ್ಯಾಲ್ಯೂ ಏನಿರುತ್ತೆ, ಸೊ ಫೇಸ್ ವ್ಯಾಲ್ಯೂ 100 ರೂಪೀಸ್ ಇತ್ತು ಅಂತಂದ್ರೆ ಅದನ್ನ ನಾವು 95 ರೂಪೀಸ್ ಅಥವಾ 90 ರೂಪೀಸ್ಗೆ ನಾವೇನ್ ಮಾಡ್ತೀವಿ, ಶೇರ್ ಗಳನ್ನ ಮಾರ್ತೀವಿ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಇಶ್ಯೂ ಆಫ್ ಶೇರ್ಸ್ ಅಟ್ ಡಿಸ್ಕೌಂಟ್ ಅಂತ ಕರಿತೀವಿ. ಸೊ ಡಿಸ್ಕೌಂಟ್ ನಾವು ಯಾವಾಗ ಮಾಡ್ತೀವಿ, ನಮ್ಮ ಕಂಪನಿ ಹೊಸದಿದ್ದಾಗ, ಸೊ ಅಂದ್ರೆ ಬೇಸಿಕಲಿ ನ್ಯೂ ಕಂಪನಿ ಇದ್ದಾಗ ನಾವು ಏನ್ ಮಾಡ್ತೀವಿ, ಶೇರ್ ವ್ಯಾಲ್ಯೂನ ಅಲ್ಲಿ ಕಡಿಮೆ ಮಾಡಿರ್ತೀವಿ. ಅಥವಾ ಕಸ್ಟಮರ್ಸ್ ಅನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಅಂದ್ರೆ ಇನ್ವೆಸ್ಟರ್ಸ್ ಜಾಸ್ತಿ ಬರಲಿ ಅನ್ನೋದಕ್ಕೆ ನಾವು ಏನ್ ಮಾಡ್ತೀವಿ, ಅಲ್ಲಿ ಶೇರ್ ವ್ಯಾಲ್ಯೂನ ಕಡಿಮೆ ಮಾಡಿ ಏನ್ ಮಾಡ್ತೀವಿ, ಡಿಸ್ಕೌಂಟ್ ಮಾಡಿ ನಾವು ಆ ಶೇರ್ ಗಳನ್ನ ಮಾರ್ತಾ ಹೋಗ್ತೀವಿ. ಸೊ ಪ್ರೀಮಿಯಂಗೆ ಎಕ್ಸಾಂಪಲ್, ಸೊ ಈ ಮೂರಕ್ಕೂ ನಾನು ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಸೊ ಅದನ್ನ ನೆನಪಿಟ್ಕೊಳ್ಳಿ, ನಿಮ್ಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ 10,000 ಇಕ್ವಿಟಿ ಶೇರ್ಸ್ ಇದಾವೆ ಅಂತ ಅನ್ಕೊಳ್ಳಿ. 10,000 ಇಕ್ವಿಟಿ ಶೇರ್ಸ್ ಇದಾವೆ ಅಂತ ಅನ್ಕೊಳ್ಳಿ. ಸೊ ಅದರ ಪ್ರೈಸ್ 100 ರೂಪೀಸ್ ಪರ್ ಶೇರ್ ಇದೆ ಅಂತ ಅನ್ಕೊಳ್ಳಿ. 100 ರೂಪೀಸ್ ಈಚ್ ಇದೆ ಅಂತ ಅನ್ಕೊಳ್ಳಿ. ಸೊ ಈಗ ನಾನು ಸಿಚುವೇಶನ್ ಅನ್ನು ಹಾಕಿ ನಾನು ಏನ್ ಮಾಡ್ತೀನಿ, ಅದನ್ನ ಇಲ್ಲಿ ಅಪ್ಲೈ ಮಾಡ್ಕೊಳ್ತೀನಿ. ಸೊ ಇಶ್ಯೂ ಆಟ್ ಪಾರ್ ಅಂತ ಇದೆ. ಸೊ ಫಸ್ಟ್ ಒನ್ ಇಶ್ಯೂ ಆಟ್ ಪಾರ್ ಅಂತ ಇದೆ. ಸೊ ಅಂದ್ರೆ ಫೇಸ್ ವ್ಯಾಲ್ಯೂ, ಸೊ ಅದರ ಆಕ್ಚುಯಲ್ ವ್ಯಾಲ್ಯೂ ಎಷ್ಟಿದೆ, 100 ರೂಪೀಸ್ ಪರ್ ಶೇರ್ ಇದೆ. ಸೊ 100 ರೂಪೀಸ್ ಪರ್ ಶೇರ್ ಇದೆ, ಅದನ್ನ 100 ರೂಪೀಸ್ಗೆ ಮಾರಿದ್ರೆ ಅದನ್ನ ನಾವು ಏನಂತ ಕರಿತೀವಿ,
ಆಟ್ ಪಾರ್ ಅಂತ ಕರಿತೀವಿ. ಸೊ ಇಶ್ಯೂ ಆಫ್ ಶೇರ್ಸ್ ಆಟ್ ಪಾರ್ ಅಂದ್ರೆ ಏನು? ಸೊ ಫೇಸ್ ವ್ಯಾಲ್ಯೂಗೆ ನಾವು ಏನ್ ಮಾಡ್ತಾ ಇದೀವಿ, ಶೇರ್ ಗಳನ್ನ ಮಾಡ್ತಾ ಇದೀವಿ. ಸೊ ಇಶ್ಯೂ ಆಟ್ ಪಾರ್ ಅಂತ ಕರಿತೀವಿ ಅದಕ್ಕೆ. ಸೆಕೆಂಡ್ ಒನ್ ನೋಡಿ, ಇಶ್ಯೂ ಆಫ್ ಶೇರ್ಸ್ ಆಟ್ ಪ್ರೀಮಿಯಂ ಅಂತ ಇದೆ. ಸೊ ಇಲ್ಲಿ ಏನಾಗುತ್ತೆ, 100 rupees ಇರುತ್ತೆ. ಸೊ ಅದು ಫೇಸ್ ವ್ಯಾಲ್ಯೂ ಆಗಿರುತ್ತೆ. ನಾವೇನ್ ಮಾಡ್ತೀವಿ, 110 rupeesಗೆ ನಾವೇನ್ ಮಾಡ್ತೀವಿ, ಶೇರ್ ಗಳನ್ನ ಮಾಡ್ತೀವಿ. ಸೊ ಅಲ್ಲಿ ವ್ಯಾಲ್ಯೂ ಎಷ್ಟಾಗುತ್ತೆ, ಸೊ ಒಂದು ಶೇರ್ ವ್ಯಾಲ್ಯೂ ಎಷ್ಟಾಗುತ್ತೆ, 110 rupees ಆಗುತ್ತೆ. ಎಷ್ಟಾಗುತ್ತೆ, 110 rupees ಆಗಿದೆ. ಸೊ ಇದಕ್ಕೆ ನಾವು ಏನಂತ ಕರಿತೀವಿ, ಆಡ್ ಪ್ರೀಮಿಯಂ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ಬೇಕು, ಡಿಫರೆನ್ಸ್ ಅನ್ನು ನೋಡ್ಬೇಕು. ಸೊ ಇಲ್ಲಿ ಏನಿದೆ, ಆಡ್ ಪಾರ್ ಅಂದಾಗ 100 rupees ಇತ್ತು ಮಾರ್ಕೆಟ್ ಅಲ್ಲಿ. ಸೊ 100 rupeesಗೆ ಮಾಡ್ತಾ ಇದ್ವಿ. ಸೊ ಅದು ಪಾರ್ ಆಗಿದೆ. ಸೆಕೆಂಡ್ ಒನ್ ಅಂಡ್ ಪ್ರೀಮಿಯಂ ಅಂತ ಇದೆ. 100 rupees ಇತ್ತು, ನಾವೇನ್ ಮಾಡಿದ್ವಿ, ಅಡಿಷನಲ್ ಏನ್ ಮಾಡಿದ್ವಿ, 10 rupees ಅನ್ನ ಚಾರ್ಜ್ ಮಾಡ್ತಾ ಇದ್ವಿ. ಸೊ ಎಷ್ಟಾಗುತ್ತೆ, ಅಲ್ಲಿ 110 rupees ಆಗುತ್ತೆ. ಸೊ ಥರ್ಡ್ ಒನ್ ನೋಡಿ, ಆಟ್ ಡಿಸ್ಕೌಂಟ್ ಅಂತ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ, 100 rupees ಅನ್ನೋ ಫೇಸ್ ವ್ಯಾಲ್ಯೂ ಆಗಿದೆ. ಸೊ ನಾವೇನ್ ಮಾಡ್ತಾ ಇದ್ವಿ, ಒಂದಿಷ್ಟು ಡಿಸ್ಕೌಂಟ್ ಅನ್ನು ಕೊಡ್ತಾ ಇದ್ವಿ. ಸೊ ಅಂದ್ರೆ ಎಷ್ಟಾಯ್ತು, 90 rupees ಆಯ್ತು. ಸೊ ಫೇಸ್ ವ್ಯಾಲ್ಯೂ ಕಡಿಮೆ ಆಯ್ತು. ಯಾವಾಗ ಕಡಿಮೆ ಆಗುತ್ತೆ, ಫೇಸ್ ವ್ಯಾಲ್ಯೂ ಕಡಿಮೆ ಆಗುತ್ತೆ ಆಟ್ ಡಿಸ್ಕೌಂಟ್ ಇದ್ದಾಗ. ಸೊ ಇಶ್ಯೂ ಆಫ್ ಶೇರ್ಸ್ ಆಟ್ ಡಿಸ್ಕೌಂಟ್ ಅಂತಂದ್ರೆ ಫೇಸ್ ವ್ಯಾಲ್ಯೂ ಕಡಿಮೆ ಮಾಡೋದು, ಅದು ಇಶ್ಯೂ ಆಟ್ ಡಿಸ್ಕೌಂಟ್. ಫೇಸ್ ವ್ಯಾಲ್ಯೂ ಜಾಸ್ತಿ ಮಾಡೋದು, ಅದು ಇಶ್ಯೂ ಆಟ್ ಪ್ರೀಮಿಯಂ. ಫೇಸ್ ವ್ಯಾಲ್ಯೂಗೆ ಮಾರೋದು, ಅದು ಇಶ್ಯೂ ಆಟ್ ಪಾರ್. ಸೊ ಇವಿಷ್ಟು ಕಾನ್ಸೆಪ್ಟ್ ಗಳನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಸೊ ನಿಮಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ನಾನು ಒಂದು ಎಕ್ಸಾಂಪಲ್ ಅನ್ನು ತಗೊಂಡು ನಿಮ್ಗೆ ಹೇಳಿದ್ದೀನಿ. ಸೊ ಇಷ್ಟೇ ಸಿಂಪಲ್ ಆಗಿ ನೆನಪಿಟ್ಕೊಳ್ಳಿ. ಪಾರ್ ಅಂತಂದ್ರೆ 100 ಅಂತ ನೆನಪಿಟ್ಕೊಳ್ಳಿ. ಪ್ರೀಮಿಯಂ ಅಂತ ಹೇಳಿದ್ರೆ 110 ಅಂತ ಇಟ್ಕೊಳ್ಳಿ, ಅಂದ್ರೆ ಜಾಸ್ತಿ ಇದೆ 110. ಡಿಸ್ಕೌಂಟ್ ಅಂತ ಹೇಳಿದ್ರೆ 90 rupees ಅಂತ ನೆನಪಿಟ್ಕೊಳ್ಳಿ. ಸೊ 100 rupees ಕಡಿಮೆ ಇದೆ. ಸೊ ಹಾಗಾಗಿ ಡಿಸ್ಕೌಂಟ್ ಅನ್ನೋದನ್ನ ನೆನಪಿಟ್ಕೊಳ್ಳಿ. ಸೊ ಈ ತರ ನೀವು ನೆನಪಿಟ್ಕೊಳ್ಬೇಕು. ಸೊ ನಿಮ್ಗೆ ಇದರಲ್ಲಿ ಒಂದಿಷ್ಟು ಜರ್ನಲ್ ಎಂಟ್ರೀಸ್ ಬರ್ತವೆ. ಸೊ ಡಿಸ್ಕೌಂಟ್ ಇದ್ದಾಗ ಯಾವ ತರ ಜರ್ನಲ್ ಎಂಟ್ರಿ ಮಾಡಬೇಕು, ಸೊ ಪ್ರೀಮಿಯಂ ಇದ್ದಾಗ ಯಾವ ತರ ಮಾಡಬೇಕು, ಪಾರ್ ಇದ್ದಾಗ ಏನಾಗುತ್ತೆ ಅಂತಂದ್ರೆ, ಅಂಡ್ ಪಾರ್ ಇದ್ದಾಗ ಏನಾಗುತ್ತೆ, ಬೇಸಿಕಲಿ ನೀವು ಯಾವ ತರ ಪ್ರಾಬ್ಲಮ್ ಮಾಡ್ತೀರಿ, ಸೊ ಅದೇ ಎಂಟ್ರಿ ಇರುತ್ತೆ. ಸೊ ಅಲ್ಲಿ ಏನು ಚೇಂಜಸ್ ಆಗೋದಿಲ್ಲ. ಯಾಕಂದ್ರೆ ನಾವು ಎಷ್ಟು ಪ್ರೈಸ್ಗೆ ಅದನ್ನ ಮಾರ್ತಾ ಇರ್ತೀವಿ, ಸೊ ಅದರ ಪ್ರೈಸ್ ಎಷ್ಟಿರುತ್ತೆ ಅದೇ ಪ್ರೈಸ್ಗೆ ನಾವು ಮಾರ್ತಾ ಇರೋದ್ರಿಂದ ಏನಿರುತ್ತೆ, ಅಲ್ಲಿ ಯಾವುದೇ ತರದ ಜರ್ನಲ್ ಎಂಟ್ರಿ ಚೇಂಜ್ ಆಗೋದಿಲ್ಲ. ಸೊ ಚೇಂಜ್ ಆಗೋದು ಎಲ್ಲಿ ಅಂತ ಹೇಳಿದ್ರೆ, ಪ್ರೀಮಿಯಂ ಮತ್ತೆ ಡಿಸ್ಕೌಂಟ್ ಇದ್ದಾಗ. ಸೊ ಇಲ್ಲಿ ಏನಾಗುತ್ತೆ, ಪ್ರೈಸಸ್ ಗಳು ಚೇಂಜ್ ಆಗ್ತವೆ. ಒಂದೊಂದ್ಸತಿ ನಾವು ಪ್ರೀಮಿಯಂ ಅನ್ನ ಪಡಿತೇವೆ, ಸೊ ಪ್ರಾಫಿಟ್ ಅನ್ನ ಪಡಿತೇವೆ, ಜಾಸ್ತಿ ಅಮೌಂಟ್ ಅನ್ನು ಪಡಿತೇವೆ. ಸೊ ಅದನ್ನ ನಾವು ತೋರಿಸಬೇಕಾಗುತ್ತೆ ಅಕೌಂಟ್ಸ್ ಅಲ್ಲಿ. ಆನಂತರ ನಾವು ಒಂದೊಂದ್ಸತಿ ಡಿಸ್ಕೌಂಟ್ ಅನ್ನ ಮಾಡ್ತೇವೆ. ಸೊ ಡಿಸ್ಕೌಂಟ್ ಅನ್ನ ಬಿಟ್ಕೊಡ್ತೇವೆ, ಅದಕ್ಕೂ ಕೂಡ ನಮಗೆ ಲಾಸ್ ಆಗುತ್ತೆ, ಅದನ್ನ ನಾವು ತೋರಿಸಬೇಕಾಗುತ್ತೆ. ಸೊ ಈ ತರ ನಮ್ಗೆ ಏನಾಗುತ್ತೆ, ಪ್ರೀಮಿಯಂ ಮತ್ತೆ ಡಿಸ್ಕೌಂಟ್ ಅಲ್ಲಿ ಏನಾಗುತ್ತೆ, ಒಂದಿಷ್ಟು ಚೇಂಜಸ್ ಆಗುತ್ತೆ, ಅಲ್ಟ್ರೇಷನ್ಸ್ ಆಗುತ್ತೆ. ಹಾಗಾಗಿ ನಾವೇನ್ ಮಾಡ್ತೀವಿ, ಒಂದಿಷ್ಟು ಜರ್ನಲ್ ಎಂಟ್ರೀಸ್ ಅನ್ನ, ಅಡಿಷನಲ್ ಜರ್ನಲ್ ಎಂಟ್ರೀಸ್ ಅನ್ನ ನಾವೇನ್ ಮಾಡ್ತೀವಿ, ಅಲ್ಲಿ ಮಾಡ್ತೀವಿ. ಸೊ ಇವು ಬೇಸಿಕಲಿ ಇವು ನಿಮ್ಗೆ ಅಲಾಟ್ಮೆಂಟ್ ಪ್ರೋಸೆಸ್ ಮತ್ತೆ ಕಾಲ್ ಪ್ರೋಸೆಸ್ ಅಲ್ಲಿ ಬರುತ್ತೆ. ಸೊ ಅಪ್ಲಿಕೇಶನ್ ಪ್ರೋಸೆಸ್ ಅಲ್ಲಿ ಅಷ್ಟೊಂದು ಬರೋದಿಲ್ಲ. ಸೊ ಇವೇನಿದಾವೆ, ಸೊ ಈ ಜರ್ನಲ್ ಎಂಟ್ರೀಸ್ ಎಲ್ಲಿ ಚೇಂಜ್ ಆಗ್ತವೆ ಅಂತ ಹೇಳಿದ್ರೆ, ಸೊ ಪ್ರೋಸೆಸ್ ಎಲ್ಲ ಸೇಮ್ ಇರುತ್ತೆ. ಫಸ್ಟ್ ಗೆ ಅಪ್ಲಿಕೇಶನ್ ಪ್ರೋಸೆಸ್ ಇರುತ್ತೆ, ಸೆಕೆಂಡ್ ಒನ್ ಅಲಾಟ್ಮೆಂಟ್ ಪ್ರೋಸೆಸ್ ಇರುತ್ತೆ, ಥರ್ಡ್ ಒನ್ ಕಾಲ್ಸ್ ಪ್ರೋಸೆಸ್ ಇರುತ್ತೆ. ಸೊ ಪ್ರೋಸೆಸ್ ಎಲ್ಲ ಸೇಮ್ ಇರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ಪ್ರೀಮಿಯಂ ಮತ್ತೆ ಡಿಸ್ಕೌಂಟ್ ಪ್ರಾಬ್ಲಮ್ ಅಲ್ಲಿ ಬಂದ್ರೆ ಏನ್ ಮಾಡ್ತಾರೆ, ಅವರು ಯಾವ ಕಾಲ್ ಅಲ್ಲಿ ಅಂದ್ರೆ ಯಾವ ಪ್ರೊಸೆಸ್ ನಲ್ಲಿ ಅದು ಚೇಂಜ್ ಆಗಿದೆ ಅಂತ ನಮಗೆ ಹೇಳ್ತಾರೆ. ಸೊ ಆ ಪ್ರೊಸೆಸ್ ನಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ, ಅಡಿಷನಲ್ ಜರ್ನಲ್ ಎಂಟ್ರಿಯನ್ನ ನಾವು ಪ್ರೀಮಿಯಂ ಇದ್ರೆ ಪ್ರೀಮಿಯಂ ಅಲ್ಲಿ ಹಾಕಬೇಕಾಗುತ್ತೆ, ಡಿಸ್ಕೌಂಟ್ ಇದ್ರೆ ನಾವು ಡಿಸ್ಕೌಂಟ್ ಅಲ್ಲಿ ಅದನ್ನ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಈಗ ನಾನೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೇನೆ. ಸೊ ಇದರಲ್ಲಿ ನಿಮ್ಗೆ ಪ್ರೀಮಿಯಂ ಪ್ರಾಬ್ಲಮ್ ಹೇಗೆ ಬರುತ್ತೆ ಅನ್ನೋದನ್ನ ನಿಮ್ಗೆ ಹೇಳ್ತೇನೆ. ಸೊ ಡಿಸ್ಕೌಂಟ್ ಪ್ರಾಬ್ಲಮ್ ಕೂಡ ಬರುತ್ತೆ. ಸೊ ಅದನ್ನು ಕೂಡ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೇನೆ. ಸೊ ಈಗ ಪ್ರಾಬ್ಲಮ್ ಅನ್ನ ಒಂದ್ಸತಿ ಬರ್ಕೊಳ್ಳೋಣ. ಸೊ ಇಲ್ಲಿ ಬರೀತೇನೆ ಪ್ರಾಬ್ಲಮ್ ಅನ್ನ. ಸೊ ಈ ಕಾನ್ಸೆಪ್ಟ್ ಅನ್ನ ನೀವು ಸರಿಯಾಗಿ ಕಲ್ತ್ಕೊಳ್ಬೇಕು. ಯಾಕಂದ್ರೆ ಪ್ರೀಮಿಯಂ ಮತ್ತೆ ಡಿಸ್ಕೌಂಟ್ ಏನಿದೆ ನಿಮ್ಗೆ 12 ಮಾರ್ಕ್ಸ್ಗೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಅದನ್ನ ಒಂದ್ಸತಿ ನೋಡ್ಕೊಳ್ಳಿ. ಸೊ ಸ್ಟೂಡೆಂಟ್ಸ್, ಈಗ ನಾವು ಪ್ರಾಬ್ಲಮ್ ಅನ್ನ ಬರ್ದಿದ್ದೇವೆ. ಸೊ ಪ್ರಾಬ್ಲಮ್ ಅನ್ನ ಒಂದ್ಸತಿ ನೋಡೋಣ. ಸೊ ಯಾವ್ದು ಪ್ರಾಬ್ಲಮ್, ಅದು ಯಾವ ತರದ ಪ್ರಾಬ್ಲಮ್ ಅನ್ನೋದನ್ನ ನಾವು ಅಲ್ಲಿ ಓದಿ ಅದನ್ನ ನೋಡೋಣ. ಸೊ ಪ್ರಾಬ್ಲಮ್ ಅನ್ನ ಓದೋಣ. ಜುಪಿಟರ್ ಕಂಪನಿ ಲಿಮಿಟೆಡ್ ಇಶ್ಯೂಡ್ 35,000 equity shares of ₹10 each. ಸೊ ಜುಪಿಟರ್ ಕಂಪನಿ ಇದೆ. ಸೊ ಅವರು ಶೇರ್ಸ್ ಗಳನ್ನ ಮಾರ್ತಾ ಇದ್ದಾರೆ. 35,000 equity shares ಅನ್ನು ಮಾರ್ತಾ ಇದ್ದಾರೆ. ಆಫ್ ₹10 each ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ಶೇರ್ ನ ವ್ಯಾಲ್ಯೂ ಎಷ್ಟಿದೆ, 10 rupees ಇದೆ. ಪೇಬಲ್ ಆಟ್ ₹3 ಆನ್ ಅಪ್ಲಿಕೇಶನ್. ಸೊ ₹3 ಎಲ್ಲಿ ಬರ್ತಾ ಇದೆ, ಯಾವ ಪ್ರೊಸೆಸ್ ಅಲ್ಲಿ ಬರ್ತಾ ಇದೆ, ಅಪ್ಲಿಕೇಶನ್ ಪ್ರೊಸೆಸ್ ಅಲ್ಲಿ ಬರ್ತಾ ಇದೆ. ₹5 ಆನ್ ಅಲಾಟ್ಮೆಂಟ್.
ಸೊ 5 ರೂಪಾಯಿ ಬರ್ತಾ ಇದೆ ಅಲಾಟ್ಮೆಂಟ್ ಪ್ರೊಸೆಸ್ ಅಲ್ಲಿ ಬರ್ತಾ ಇದೆ ಸೆಕೆಂಡ್ ಪ್ರೊಸೆಸ್ ಅಲ್ಲಿ ಅಂಡ್ ದ ಬ್ಯಾಲೆನ್ಸ್ ಆನ್ ಫಸ್ಟ್ ಅಂಡ್ ಫೈನಲ್ ಕಾಲ್. ಸೊ ಆದ್ಮೇಲೆ ಬ್ಯಾಲೆನ್ಸ್ ಏನು ಉಳಿಯುತ್ತೆ ಆ ಬ್ಯಾಲೆನ್ಸ್ ಅಮೌಂಟ್ ಯಾವಾಗ ಬರ್ತಾ ಇದೆ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಬ್ಯಾಲೆನ್ಸ್ ಅಮೌಂಟ್ ಅನ್ನ ಎಷ್ಟಿದೆ ಸೊ ಅದರ ವ್ಯಾಲ್ಯೂ ಎಷ್ಟಿದೆ ಅನ್ನೋದನ್ನ ನಾವು ಕಂಡು ಹಿಡ್ಕೊಳ್ಬೇಕಾಗುತ್ತೆ. ಸೊ ಅದು ನಮ್ಗೆ ಹೇಗೆ ಗೊತ್ತಾಗುತ್ತೆ ಟೋಟಲ್ ವ್ಯಾಲ್ಯೂ ಎಷ್ಟಿದೆ 10 ಇದೆ, ಟೋಟಲ್ ವ್ಯಾಲ್ಯೂ 10 ಇದೆ. ಸೊ 10 ಅಲ್ಲಿ ಅಪ್ಲಿಕೇಶನ್ ಫಂಡ್ ಎಷ್ಟು ಬರ್ತಾ ಇದೆ 3 ರೂಪೀಸ್ ಬರ್ತಾ ಇದೆ. ಸೊ 10 ಅಲ್ಲಿ 3 ರೂಪೀಸ್ ಬರ್ತಾ ಇದೆ, 7 ರೂಪೀಸ್ ಬಾಕಿ ಉಳಿತು. ಅದಾದ್ಮೇಲೆ ರೂಪೀಸ್ 5 ಬರ್ತಾ ಇದೆ. ಸೊ 7 ರೂಪೀಸ್ ಅಲ್ಲಿ 5 ರೂಪೀಸ್ ತೆಗೆದ್ರೆ 2 ರೂಪೀಸ್ ಉಳಿಯುತ್ತೆ. ಸೊ ಫೈನಲ್ ಕಾಲ್ ಮನಿ ಅಮೌಂಟ್ ಎಷ್ಟು ಉಳಿಯುತ್ತೆ ರೂಪೀಸ್ 2 ಉಳಿಯುತ್ತೆ. ಸೊ ಈ ತರ ನಾವೇನ್ ಮಾಡ್ಬೇಕು ಅದನ್ನ ಕಂಡಿಡ್ಕೊಳ್ಬೇಕು. ಸೊ ಏನ್ ಮಾಡ್ಬೇಕು ಟೋಟಲ್ ಅಮೌಂಟ್ ಎಷ್ಟಿದೆ ನೋಡ್ಬೇಕು. ಸೊ ಒಂದು ಪ್ರೈಸ್ಗೆ ಎಷ್ಟಿದೆ, ಒಂದು ಶೇರ್ಗೆ ಎಷ್ಟು ಅಮೌಂಟ್ ಇದೆ 10 ರೂಪೀಸ್ ಇದೆ. ಸೊ 10 ರೂಪೀಸ್ ಅದನ್ನ ನಾವು ಮೈನಸ್ ಮಾಡ್ತಾ ಬರೋದು. ಸೊ ಶೇರ್ಸ್ ಗಳು ಏನಿರ್ತವೆ ಅಪ್ಲಿಕೇಶನ್ ಮನಿ ಏನಿದೆ ಪ್ರೊಸೆಸ್ ಅಲ್ಲಿ 3 ರೂಪೀಸ್ ಬರ್ತಾ ಇದೆ, ಆನಂತರ ಅಲಾಟ್ಮೆಂಟ್ ಪ್ರೊಸೆಸ್ ಅಲ್ಲಿ 5 ರೂಪೀಸ್ ಬರ್ತಾ ಇದೆ. ಸೊ ಟೋಟಲ್ ಎಷ್ಟು ಬರ್ತಾ ಇದೆ 8 ರೂಪೀಸ್ ಬರ್ತಾ ಇದೆ. ಅಪ್ಲಿಕೇಶನ್ ಪ್ರೊಸೆಸ್ ಮತ್ತೆ ಅಲಾಟ್ಮೆಂಟ್ ಪ್ರೊಸೆಸ್ ಅಲ್ಲಿ 8 ರೂಪೀಸ್ ಬರ್ತಾ ಇದೆ. ಸೊ ರಿಮೈನಿಂಗ್ ಬ್ಯಾಲೆನ್ಸ್ ಏನು ಉಳಿಯುತ್ತೆ ಅದು ಏನಾಗುತ್ತೆ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ ಬರುತ್ತೆ ಅಂತ ನಾವು ರೆಸ್ಯೂಮ್ ಮಾಡ್ಕೊಳ್ಬೇಕು. ಸೊ 2 ರೂಪೀಸ್ ಅನ್ನ ನಾವು ಈ ತರ ಕಂಡಿಟ್ಕೊಳ್ಬೇಕು. ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ ದ ಅಪ್ಲಿಕೇಶನ್ಸ್ ವರ್ ರಿಸೀವ್ಡ್ ಫಾರ್ 40,000 ಶೇರ್ಸ್. ಸೊ ಇದನ್ನ ಅಂಡರ್ಲೈನ್ ಮಾಡ್ತಾ ಇದ್ದೀವಿ. ದ ಅಪ್ಲಿಕೇಶನ್ಸ್ ವರ್ ರಿಸೀವ್ಡ್ ಫಾರ್ 40,000 ಶೇರ್ಸ್. ಸೊ ಈಗ ನಾವೇನ್ ಮಾಡ್ಬೇಕು ಇದು ಯಾವ ತರ ಪ್ರಾಬ್ಲಮ್ ಅಂತ ನಾವು ಇಲ್ಲಿ ಅದನ್ನ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಸೊ ಟೋಟಲ್ ಶೇರ್ಸ್ ಎಷ್ಟಿದಾವೆ ಕಂಪನಿಯ ಶೇರ್ಸ್ 35,000 ಶೇರ್ಸ್ ಇದಾವೆ. ಆದ್ರೆ ಕಂಪನಿಗೆ ಅಪ್ಲಿಕೇಶನ್ಸ್ ಎಷ್ಟು ಬಂದಿದಾವೆ 40,000 ಬಂದಿದಾವೆ. ಸೊ ಟೋಟಲ್ 35,000 ಶೇರ್ಸ್. ಸೊ ಅದಕ್ಕಿಂತ ಜಾಸ್ತಿ ಶೇರ್ಸ್ ಏನಾಗಿದಾವೆ ನಮಗೆ ಇಲ್ಲಿ ಬಂದಿದಾವೆ 40,000 ಶೇರ್ಸ್ ಬಂದಿದಾವೆ. ಅಂದ್ರೆ ಇದು ಯಾವ ಪ್ರಾಬ್ಲಮ್ ಆಗುತ್ತೆ ಓವರ್ ಸಬ್ಸ್ಕ್ರಿಪ್ಷನ್ ಪ್ರಾಬ್ಲಮ್ ಆಗುತ್ತೆ. ಸೊ ಇದನ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು ಟೋಟಲ್ ಶೇರ್ಸ್ ಎಷ್ಟಿದಾವೆ ನಮ್ಮ ಕಂಪನಿಯ ಶೇರ್ಸ್ ಎಷ್ಟಿದಾವೆ ನಮ್ಗೆ ಅಪ್ಲಿಕೇಶನ್ಸ್ ಎಷ್ಟು ಬಂದಿರ್ತವೆ. ಸೊ ಜಾಸ್ತಿ ಬಂದಿದ್ರೆ ನಾವೇನಂತ ಅಸ್ಯೂಮ್ ಮಾಡ್ಕೊಳ್ಬೇಕು ಅದು ಓವರ್ ಸಬ್ಸ್ಕ್ರಿಪ್ಷನ್ ಪ್ರಾಬ್ಲಮ್ ಅಂತ ಅಸ್ಯೂಮ್ ಮಾಡ್ಕೊಳ್ಬೇಕು. ಸೊ ಮತ್ತೆ ಒಂದಿಷ್ಟು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ದ ಇಶ್ಯೂ ವಾಸ್ ಫುಲ್ಲಿ ಸಬ್ಸ್ಕ್ರೈಬ್. ಸೊ ಶೇರ್ಸ್ ಗಳು ಏನಿದಾವೆ 35,000 ಶೇರ್ಸ್ ವಾಸ್ ಫುಲ್ಲಿ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಇದ್ದಾರೆ. ಆಲ್ ದ ಮನಿ ವಾಸ್ ಡ್ಯೂಲಿ ರಿಸೀವ್. ಸೊ ಎಲ್ಲಾ ಕಾಲ್ಸ್ ಗಳ ಅಮೌಂಟ್ ಗಳು ಮತ್ತೆ ಸ್ಟೇಜಸ್ ಗಳ ಪ್ರೋಸೆಸ್ ಗಳ ಅಮೌಂಟ್ ಗಳನ್ನ ರಿಸೀವ್ಡ್ ಆಗಿದೆ. ಸೊ ಅವೆಲ್ಲ ರಿಸೀವ್ ಆಗಿದ್ದಾವೆ. ಅಂಡ್ ದ ಎಕ್ಸೆಸ್ ಮನಿ ಆನ್ ಅಪ್ಲಿಕೇಶನ್ಸ್ ಬಿ ರಿಫಂಡೆಡ್. ಸೊ ಎಕ್ಸೆಸ್ ಮನಿ ಏನಿದೆ ಸೊ ಎಕ್ಸೆಸ್ ಮನಿ ಅಂದ್ರೆ ಜಾಸ್ತಿ ಮನಿ ಏನ್ ಬಂದಿದೆ. ಸೊ ಜಾಸ್ತಿ ಯಾವಾಗ ಬಂದಿದೆ ಅಮೌಂಟ್ ಎಲ್ಲಿ ಬಂದಿದೆ ಜಾಸ್ತಿ ಅಪ್ಲಿಕೇಶನ್ ಮನಿ ಏನಾಗ್ತಾ ಜಾಸ್ತಿ ಬರ್ತಾ ಇದೆ. ಯಾಕೆ ಅಪ್ಲಿಕೇಶನ್ ಪ್ರೋಸೆಸ್ ಅಲ್ಲಿ ಜಾಸ್ತಿ ಬರ್ತಾ ಇದೆ ಅಮೌಂಟ್. ಸೊ ನಮ್ಮ ಶೇರ್ಸ್ ಎಷ್ಟಿದಾವೆ 35,000 ಇದಾವೆ. ನಮ್ಗೆ ಎಷ್ಟು ಬರ್ತಾ ಇದೆ 40,000 ಶೇರ್ಸ್ ಗೆ ಏನಾಗ್ತಾ ಇದೆ ಅಲ್ಲಿ ದುಡ್ಡು ಬರ್ತಾ ಇದೆ. ಸೊ ಆ ದುಡ್ಡನ್ನ ರಿಫಂಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಪ್ರಿಪೇರ್ ನೆಸೆಸರಿ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ದ ಕಂಪನಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ತರ ನಮಗೆ ಪ್ರಾಬ್ಲಮ್ ಅನ್ನ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ನಾನು ಫಾರ್ಮ್ಯಾಟ್ ಅನ್ನ ಹಾಕೊಂಡಿದ್ದೀನಿ. ಸೊ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಜುಪಿಟರ್ ಕಂಪನಿ ಅಂತ ಬರೆದು ಸೀರಿಯಲ್ ನಂಬರ್ ಪರ್ಟಿಕ್ಯುಲರ್ಸ್ ಲೆಡ್ಜರ್ ಫೋಲಿಯೋ ಡೆಬಿಟ್ ಮತ್ತೆ ಕ್ರೆಡಿಟ್ ಕಾಲಮ್ ಅನ್ನ ಹಾಕೊಂಡಿದ್ದೀನಿ. ಸೊ ಇಲ್ಲಿ ಡೇಟ್ ಕಾಲಮ್ ಬರೋದಿಲ್ಲ ಹಾಗಾಗಿ ಸೀರಿಯಲ್ ನಂಬರ್ ಅನ್ನ ಹಾಕೊಂಡಿದ್ದೇನೆ. ಸೊ ಈಗ ನಾವೇನ್ ಮಾಡಬೇಕು ಕ್ಯಾಲ್ಕುಲೇಷನ್ಸ್ ಅನ್ನು ಮಾಡ್ಕೊಳ್ಬೇಕು ಮೊದಲಿಗೆ. ಸೊ ಜುಪಿಟರ್ ಕಂಪನಿಯ ಶೇರ್ಸ್ ಎಷ್ಟಿದಾವೆ 35,000 ಇಕ್ವಿಟಿ ಶೇರ್ಸ್ ಇದಾವೆ. ಸೊ ಇಲ್ಲಿ ಟೋಟಲ್ ವ್ಯಾಲ್ಯೂ ಆಫ್ ಶೇರ್ಸ್ ಈಸ್ ಈಕ್ವಲ್ ಟು ಸೊ ಎಷ್ಟಿದೆ ಅದನ್ನ ಬರೀಬೇಕು 35,000 ಶೇರ್ಸ್ ಇದಾವೆ. ಟೋಟಲ್ ಶೇರ್ಸ್ 35,000 into 10 rupees each ಇದೆ. ಸೊ 10 rupees per share ಇದೆ. ಸೊ ಎಷ್ಟಾಗುತ್ತೆ 3,50,000 ಆಗುತ್ತೆ. ಎಷ್ಟಾಗುತ್ತೆ 3,50,000 ಆಗುತ್ತೆ. ಸೊ ಇದು ಟೋಟಲ್ ಶೇರ್ ಆಗಿದೆ. ಟೋಟಲ್ ಶೇರ್ಸ್ ಆಫ್ ದಿ ಕಂಪನಿ. ಸೊ ಟೋಟಲ್ ವ್ಯಾಲ್ಯೂ ಹಾಕಿರ್ತೀವಿ. ಸೊ 35,000 3,50,000 ನಮ್ಗೆ ಏನಾಗಬೇಕು ಟೋಟಲ್ ಅಮೌಂಟ್. ಸೊ ಅಷ್ಟು ಕಲೆಕ್ಟ್ ಮಾಡ್ಬೇಕು ನಾವು. ಸೊ ಈಗ ಪ್ರೊಸೆಸ್ ಅಲ್ಲಿ ಬರ್ತಾ ಇದೆ ಫಸ್ಟ್ ಪ್ರೊಸೆಸ್ ಅಪ್ಲಿಕೇಶನ್ ಪ್ರೊಸೆಸ್. ಸೊ ಅಪ್ಲಿಕೇಶನ್ ಪ್ರೊಸೆಸ್ ಅಲ್ಲಿ ಎಷ್ಟು ದುಡ್ಡು ಬಂದಿರುತ್ತೆ ಅದನ್ನ ಬರೀಬೇಕಾಗುತ್ತೆ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಪ್ಲಿಕೇಶನ್ ಪ್ರೊಸೆಸ್ ಅಲ್ಲಿ ಅಪ್ಲಿಕೇಶನ್ಸ್ ಜಾಸ್ತಿ ಬಂದಿದಾವೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಷ್ಟು ಅಪ್ಲಿಕೇಶನ್ ಬಂದಿದಾವೆ 40,000 ಬಂದಿದಾವೆ. ಸೊ 40,000 ಅಪ್ಲಿಕೇಶನ್ ಬಂದ್ರೆ ಅದಕ್ಕೆ ದುಡ್ಡು ಕೂಡ ಏನಾಗಿರುತ್ತೆ ಜಾಸ್ತಿ ಬಂದಿರುತ್ತೆ. ಸೊ ಹಾಗಾಗಿ
40,000 ಇಂಟು, ಸೊ ಅಪ್ಲಿಕೇಶನ್ ಮನಿ ಎಷ್ಟಿದೆ 3 ಇದೆ, ಸೊ ಹಾಗಿದೆ 40,000 ಇಂಟು 3 ಮಾಡಬೇಕು. ಸೊ ಎಷ್ಟಾಗುತ್ತೆ ಅಮೌಂಟ್ 1,20,000 ಆಗುತ್ತೆ. 40,000 ಇಂಟು 3 1,20,000. ಸೆಕೆಂಡ್ ಒನ್ ಅಲಾಟ್ಮೆಂಟ್ ಪ್ರೋಸೆಸ್. ಅಲಾಟ್ಮೆಂಟ್ ಪ್ರೋಸೆಸ್ ಅಲ್ಲಿ ಏನಾಗ್ತಾ ಇದೆ ₹5 ಬರ್ತಾ ಇದೆ, ₹5 ಬರ್ತಾ ಇದೆ. ಸೊ ಅಲ್ಲಿ ಶೇರ್ಸ್ ಗಳು ಏನಾಗ್ತವೆ. ಸೊ ಈಗ ನಾವು ಇದು ಅಪ್ಲಿಕೇಶನ್ ಮನಿ ಬಂದಿರೋದು. ಸೊ ಅಪ್ಲಿಕೇಶನ್ ಎಷ್ಟು ಬಂದಿದಾವೆ 40,000 ಬಂದಿದಾವೆ. ಬಟ್ ನಾವು ಶೇರ್ಸ್ ಎಷ್ಟು ಕೊಡ್ಬೋದು, ಬರೀ 35,000 ಕೊಡ್ಬೋದು. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ಇಲ್ಲಿ ಚೇಂಜಸ್ ಆಗುತ್ತೆ. ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಅಲಾಟ್ಮೆಂಟ್ ಪ್ರೋಸೆಸ್ ಅಲ್ಲಿ ಎಷ್ಟು ಶೇರ್ಗಳನ್ನ ಮಾರ್ತಾ ಇರ್ತೀವಿ ಅಷ್ಟನ್ನ ಮಾತ್ರ ನಾವೇನ್ ಮಾಡ್ತೀವಿ, ಅಷ್ಟರ ಅಮೌಂಟ್ ಅನ್ನ ಮಾತ್ರ ನಾವು ಕಲೆಕ್ಟ್ ಮಾಡ್ಕೊಳ್ತೀವಿ. ಸೊ 35,000 ಇಂಟು, ಸೊ ಅದರ ಕಾಲ್ ಮನಿ ಎಷ್ಟಿದೆ, ಅಲಾಟ್ಮೆಂಟ್ ಮನಿ 5 ಇದೆ. ಸೊ 35,000 ಇಂಟು 5 ಮಾಡಬೇಕು. ಸೊ 35,000 ಇಂಟು 5 ಮಾಡಿದಾಗ ನಮಗೆ ಆನ್ಸರ್ ಬರುತ್ತೆ, ಅದನ್ನ ಬರೀಬೇಕು. ಸೊ ಎಷ್ಟು ಬರುತ್ತೆ 70, 71, 40. ಎಷ್ಟು ಬರುತ್ತೆ 1,75,000 ಬರುತ್ತೆ. 1,75,000 ಬರುತ್ತೆ. ಸೊ ಅದನ್ನು ಕೂಡ ಬರೀಬೇಕು 1,75,000. ನೆಕ್ಸ್ಟ್ ಒನ್ ಥರ್ಡ್ ಪ್ರೊಸೆಸ್ ಯಾವುದಿದೆ, ಫಸ್ಟ್ ಅಂಡ್ ಫೈನಲ್ ಕಾಲ್ ಇದೆ. ಸೊ ಇಲ್ಲಿ ಬರೀಬೇಕು ಫಸ್ಟ್ ಅಂಡ್ ಫೈನಲ್ ಕಾಲ್. ಫಸ್ಟ್ ಅಂಡ್ ಫೈನಲ್ ಕಾಲ್ ಎಷ್ಟಿದೆ, ಸೊ ಇಲ್ಲೂ ಕೂಡ ಏನಾಗುತ್ತೆ 35,000 ಶೇರ್ಸ್ ಇರ್ತವೆ ಇಂಟು, ಸೊ ಬ್ಯಾಲೆನ್ಸ್ ಅಮೌಂಟ್ ಅಂತ ಹೇಳಿದ್ದಾರೆ. ಸೊ ಬ್ಯಾಲೆನ್ಸ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದೀವಿ. ಸೊ ಟೋಟಲ್ ಎಷ್ಟಾಗಬೇಕು, ₹10 ಆಗಬೇಕು. ಸೊ ಅಪ್ಲಿಕೇಶನ್ ಅಲ್ಲಿ ₹3 ಬರ್ತಾ ಇದೆ, ಅಲಾಟ್ಮೆಂಟ್ ಅಲ್ಲಿ ₹5 ಬರ್ತಾ ಇದೆ, ಅಂದ್ರೆ ಟೋಟಲ್ 8 ಆಯ್ತು. ಸೊ ಬ್ಯಾಲೆನ್ಸ್ ಎಷ್ಟು ಉಂಟು, ₹2 ಉಂಟು. ₹2 ಅನ್ನ ಇಲ್ಲಿ ಹಾಕ್ತಾ ಇದೀನಿ. ಸೊ ಎಷ್ಟಾಗುತ್ತೆ 70,000 ರೂಪೀಸ್ ಆಗುತ್ತೆ. ಎಷ್ಟಾಗುತ್ತೆ 70,000 ರೂಪೀಸ್ ಆಗುತ್ತೆ. ಸೊ ಇವಿಷ್ಟು ನಾವು ಏನ್ ಮಾಡ್ಬೇಕು, ಈಗ ಟೋಟಲ್ ಮಾಡ್ಕೊಳ್ಬೇಕು. ಸೊ ಟೋಟಲ್ ಅಮೌಂಟ್ ಬರುತ್ತೆ ನಮಗೆ, ಟೋಟಲ್ ಅಮೌಂಟ್ ಸೊ 1,20,000, 1,75,000 ಮತ್ತೆ 70,000 ಬರುತ್ತೆ. ಸೊ ಟೋಟಲ್ ಎಷ್ಟಾಗುತ್ತೆ 3,65,000 ಆಗುತ್ತೆ. ಎಷ್ಟಾಗುತ್ತೆ 3,65,000 ಆಗುತ್ತೆ. ಸೊ ಈಗ ನಾವು ಕ್ರಾಸ್ ವೆರಿಫೈ ಮಾಡ್ಕೊಳ್ಬೇಕು. ಸೊ ಟೋಟಲ್ ವ್ಯಾಲ್ಯೂ ಆಫ್ ಶೇರ್ ಎಷ್ಟಿದೆ 3,50,000 ಇದೆ. ಸೊ ನಮಗೆ ಎಷ್ಟು ಅಮೌಂಟ್ ಕಲೆಕ್ಟ್ ಆಗ್ತಾ ಇದೆ 3,65,000 ಅಮೌಂಟ್ ಏನಾಗ್ತಾ ಇದೆ ನಮಗೆ ಕಲೆಕ್ಟ್ ಆಗ್ತಾ ಇದೆ. ಅದು ಜಾಸ್ತಿ ಕಲೆಕ್ಟ್ ಆಗ್ತಾ ಇದೆ. ಸೊ ಯಾಕೆ ಜಾಸ್ತಿ ಕಲೆಕ್ಟ್ ಆಗ್ತಾ ಇದೆ, ನಾವು ಅಪ್ಲಿಕೇಶನ್ ಮನಿ ಏನಾಗಿದೆ ನಮಗೆ, ಸೊ ಅಪ್ಲಿಕೇಶನ್ ನಮಗೆ ಜಾಸ್ತಿ ಬಂದಿದಾವೆ. ಸೊ ಎಷ್ಟು ಜಾಸ್ತಿ ಬಂದಿರ್ತಾರೆ, ಸೊ ಇಲ್ಲಿ ಹೇಳ್ತಾ ಇದ್ದಾರೆ ದ ಎಕ್ಸೆಸ್ ಮನಿ ಆನ್ ಅಪ್ಲಿಕೇಶನ್. ಸೊ ಎಷ್ಟು ಎಕ್ಸೆಸ್ ಇದಾವೆ ನಮಗೆ 5,000 ಶೇರ್ಸ್ ಏನಾಗಿದಾವೆ ಜಾಸ್ತಿ ಬಂದಿದಾವೆ. ಎಷ್ಟು ಬಂದಿದಾವೆ 5,000 ಶೇರ್ಸ್ ಇದೆ ಏನಾಗಿದೆ ಜಾಸ್ತಿ ಅಮೌಂಟ್ ಬಂದಿದೆ. ಸೊ ಒಂದು ಶೇರ್ ನ ವ್ಯಾಲ್ಯೂ ಎಷ್ಟಿದೆ, ಸೊ ಅಪ್ಲಿಕೇಶನ್ ಮನಿಯ ವ್ಯಾಲ್ಯೂ ಎಷ್ಟಿದೆ ₹3 ಇದೆ. ₹3 ಅಂದ್ರೆ ಎಷ್ಟಾಗುತ್ತೆ 15,000 ನಮ್ಗೆ ಏನಾಗಿದೆ ಎಕ್ಸ್ಟ್ರಾ ಬಂದಿದೆ. ಸೊ ಇಲ್ಲಿ ನಮಗೆ ಗೊತ್ತಾಗುತ್ತೆ 3,50,000 ಬರಬೇಕಾಗಿತ್ತು, 3,65,000 ಬಂದಿದೆ. ಅಂದ್ರೆ 15,000 ಏನಾಗಿದೆ ಜಾಸ್ತಿ ಬಂದಿದೆ. ಸೊ ಆ ಎಕ್ಸೆಸ್ ಅಮೌಂಟ್ ಅನ್ನ, ಸೊ ಇಲ್ಲಿ ಹೇಳ್ತಾ ಇದ್ದಾರೆ ದ ಎಕ್ಸೆಸ್ ಮನಿ ಆನ್ ಅಪ್ಲಿಕೇಶನ್ ಬೀನ್ ರಿಫಂಡೆಡ್ ಅಂತ ಹೇಳ್ತಾ ಇದ್ದಾರೆ. ಯಾಕೆ ನಾವು ರಿಫಂಡ್ ಮಾಡ್ತಾ ಇದೀವಿ, ಯಾಕೆ ನಾವು ಅವ್ರಿಗೆ ವಾಪಸ್ ಕೊಡ್ತಾ ಇದೀವಿ, ಯಾಕೆ ಅಂತ ಹೇಳಿದ್ರೆ ನಮ್ಗೆ ಶೇರ್ಸ್ ಇಶ್ಯೂ ಮಾಡೋದಕ್ಕೆ ಪರ್ಮಿಷನ್ ಇರೋದೆಷ್ಟು, ಸೊ ನಮ್ಗೆ ಅಲ್ಲಿ ಅಥಾರಿಟಿ ಇರೋದೆಷ್ಟು 35,000 ಶೇರ್ಸ್. ಆದ್ರೆ ನಮ್ಗೆ ಅಪ್ಲಿಕೇಶನ್ ಎಷ್ಟು ಬಂದಿದಾವೆ 40,000 ಶೇರ್ಸ್. ಸೊ ನಾವು ನಮ್ಗೆ ಎಷ್ಟು ಅಥಾರಿಟಿ ಇರುತ್ತೆ ಅದಕ್ಕಿಂತ ಜಾಸ್ತಿ ಶೇರ್ಸ್ ಗಳನ್ನ ನಮ್ಗೆ ಮಾರೋದಕ್ಕೆ ಪರ್ಮಿಷನ್ ಇರೋದಿಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ 35,000 ಶೇರ್ ಅನ್ನ ಮಾತ್ರ ನಾವೇನ್ ಮಾಡ್ತೀವಿ ಅಲ್ಲಿ ಮಾರ್ತೀವಿ. ಸೊ ಬಾಕಿ ಏನಿದೆ 5,000 ಶೇರ್ಸ್, ಸೊ ಅದರ ವ್ಯಾಲ್ಯೂ ಎಷ್ಟು ಬಂದಿದೆ, ಸೊ ಅಪ್ಲಿಕೇಶನ್ ಪ್ರೋಸೆಸ್ ಅಲ್ಲಿ ಅದಕ್ಕೆ ₹3 ಇದೆ. ಸೊ ಅಂದ್ರೆ 5,000 ಶೇರ್ಸ್ ಇದಾವೆ. ಸೊ 5,000 ಇಂಟು ₹3 ಅಷ್ಟಾಗುತ್ತೆ 15,000 ಆಗುತ್ತೆ. ಆ 15,000 ರೂಪೀಸ್ ಅನ್ನ ನಾವೇನ್ ಮಾಡ್ಬೇಕು, ಯಾರು ಅಪ್ಲೈ ಮಾಡಿರ್ತಾರೆ ಅವ್ರಿಗೆ ನಾವೇನ್ ಮಾಡ್ಬೇಕು ಅದನ್ನ ಹಿಂದಿರುಗಿಸಬೇಕು, ವಾಪಸ್ ಕೊಡ್ಬೇಕು. ಸೊ ಈಗ ನಾನು ಸೊಲ್ಯೂಷನ್ಗೆ ಬರ್ತಾ ಇದ್ದೇನೆ. ಸೊ ಸೊಲ್ಯೂಷನ್ ಅಲ್ಲಿ ನಾವೇನ್ ಮಾಡ್ಬೇಕು, ಮೊದಲಿಗೆ ಬೇಸಿಕ್ ಜರ್ನಲ್ ಎಂಟ್ರೀಸ್ ಅನ್ನ ಮಾಡ್ಬೇಕು. ಸೊ ಮೊದಲಿಗೆ ಫಸ್ಟ್ ಎಂಟ್ರಿ ಮಾಡಬೇಕು. ಸೊ ಯಾವಾಗಲೂ ಫಸ್ಟ್ ಎಂಟ್ರಿ ಏನಾಗುತ್ತೆ
ಅಪ್ಲಿಕೇಶನ್ ಪ್ರೋಸೆಸ್ ಅಲ್ಲಿ ಫಸ್ಟ್ ಎಂಟ್ರಿ ಏನಾಗುತ್ತೆ, ಕ್ಯಾಶ್ ಕಮ್ಸ್ ಇನ್ ಅಂದ್ರೆ ಬ್ಯಾಂಕ್ ಕಮ್ಸ್ ಇನ್, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು. ಸೊ ನಮ್ ಕಡೆಯಿಂದ ಏನಾಗುತ್ತೆ, ಶೇರ್ ಅಪ್ಲಿಕೇಶನ್ ಹೋಗುತ್ತೆ. ಸೊ ಇಲ್ಲಿ ಬರೀಬೇಕು ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. ನಾವು ಇಕ್ವಿಟಿ ಶೇರ್ ಅಪ್ಲಿಕೇಶನ್ ಕೂಡ ಬರೀಬಹುದು. ಸೊ ನಾನು ಶೇರ್ ಅಪ್ಲಿಕೇಶನ್ ಅಕೌಂಟ್ ಅಂತ ಬರ್ತಿದ್ದೀನಿ. ಸೊ ಅಮೌಂಟ್ ಎಷ್ಟಿದೆ ನೋಡಬೇಕು. ಸೊ ಎಷ್ಟು ಅಮೌಂಟ್ ಬಂದಿರುತ್ತೆ, ಎಷ್ಟು ಅಮೌಂಟ್ ನಾವು ರಿಸೀವ್ ಮಾಡಿರ್ತೀವಿ ಅದನ್ನ ಬರಬೇಕಾಗುತ್ತೆ. ಸೊ ಇಲ್ಲಿ ಫಸ್ಟ್ ಗೆ ಎಂಟ್ರಿ ಏನಾಗ್ತಾ ಇದೆ, 40,000 ಶೇರ್ಸ್ ನ ವ್ಯಾಲ್ಯೂಗೆ ಏನ್ ಮಾಡ್ತಾ ಇದೀವಿ ನಾವು, ಅಷ್ಟು ಅಪ್ಲಿಕೇಶನ್ ಅನ್ನ ನಾವು ರಿಸೀವ್ ಮಾಡ್ತಾ ಇದೀವಿ. ಸೊ ಅಮೌಂಟ್ ಎಷ್ಟಿದೆ, 1,20,000 ಇದೆ. ಸೊ 1,20,000 ಅನ್ನ ಇಲ್ಲಿ ಬರೀಬೇಕು. 1,20,000. ಸೊ ನರೇಶನ್ ಏನ್ ಮಾಡಬೇಕು, ಬಿ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಅಂತ ಬರಬೇಕು. ಬಿ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಅಂತ ಬರಬೇಕು. ಎಂಟ್ರಿಯನ್ನ ಕ್ಲೋಸ್ ಮಾಡಬೇಕು. ಬಿ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಅಂತ ಬರೆದು ಎಂಟ್ರಿಯನ್ನ ಕ್ಲೋಸ್ ಮಾಡಬೇಕು. ಸೊ ಇದು ಫಸ್ಟ್ ಎಂಟ್ರಿ ಆಗಿದೆ. ಸೊ ಈಗ ನಾವು ಸೆಕೆಂಡ್ ಎಂಟ್ರಿಗೆ ಬರಬೇಕು. ಸೊ ಫಸ್ಟ್ ಪ್ರೋಸೆಸ್ ಅಲ್ಲಿ ಸೆಕೆಂಡ್ ಎಂಟ್ರಿ ಏನಿರುತ್ತೆ, ಸೊ ನಾವು ಅಪ್ಲಿಕೇಶನ್ ಮನಿಯನ್ನ ನಾವೇನ್ ಮಾಡ್ತೀವಿ, ಶೇರ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಇದೆ. ಏನು ಅಡ್ಜಸ್ಟ್ಮೆಂಟ್ ಆಗ್ತಾ ಇದೆ, ಸೊ ಅಪ್ಲಿಕೇಶನ್ ಮನಿ ಏನಿದೆ, ಸೊ ಅಪ್ಲಿಕೇಶನ್ ಅಲ್ಲಿ ಜಾಸ್ತಿ ದುಡ್ಡು ಏನ್ ಬಂದಿದೆ, ಎಕ್ಸೆಸ್ ಮನಿ ಏನ್ ಬಂದಿದೆ, ಅದನ್ನ ನಾವು ಏನ್ ಮಾಡ್ತಾ ಇದೀವಿ, ವಾಪಸ್ ಅವರಿಗೆ ಕೊಡ್ತಾ ಇದೀವಿ. ಸೊ ಹಾಗಾಗಿ ಎಂಟ್ರಿ ಏನಾಗುತ್ತೆ, ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ share application account debit to share capital account. ಅಪ್ಲಿಕೇಶನ್ ಮನಿಯನ್ನ ನಾವೇನ್ ಮಾಡ್ತಾ ಇದೀವಿ, ಶೇರ್ ಕ್ಯಾಪಿಟಲ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಸೊ ಇನ್ನೊಂದು ಎಂಟ್ರಿ ಬರುತ್ತೆ, ಟು ಬ್ಯಾಂಕ್ ಅಕೌಂಟ್. ಸೊ ನಾವು ಏನ್ ಮಾಡ್ತಾ ಇದೀವಿ, ನಮ್ಮ ಶೇರ್ ಅಪ್ಲಿಕೇಶನ್ ಗಳನ್ನ ವಾಪಸ್ ಇಸ್ಕೊಂಡು ಏನ್ ಮಾಡ್ತಾ ಇದೀವಿ, ಅವರಿಗೆ ಯಾರು ಎಕ್ಸೆಸ್ ಮನಿಯನ್ನ ಕೊಟ್ಟಿದ್ರು, ಸೊ ಯಾರು ಅಡಿಷನಲ್ 5,000 ಶೇರ್ಸ್ ಗೆ ಅಪ್ಲೈ ಮಾಡಿದ್ರು, ಸೊ ಅವ್ರ ದುಡ್ಡನ್ನ ನಾವೇನ್ ಮಾಡ್ತಾ ಇದೀವಿ, ಅವ್ರಿಗೆ ಕೊಡ್ತಾ ಇದೀವಿ. ಸೊ ಅದಕ್ಕೆ ಏನಂತ ಬರ್ತಿದೀವಿ, ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಇದನ್ನ ಟ್ರಾನ್ಸ್ಫರ್ ಮಾಡಿದೀವಿ. ಅದ್ರ ಜೊತೆಗೆ ಎಕ್ಸೆಸ್ ಮನಿ ಏನಿದೆ ಅದನ್ನ ನಾವು ಟ್ರಾನ್ಸ್ಫರ್ ಮಾಡ್ತಾ ಇದೀವಿ, ಅಂದ್ರೆ ಕೊಡ್ತಾ ಇದೀವಿ, ಅವ್ರಿಗೆ ವಾಪಸ್ ಕೊಡ್ತಾ ಇದೀವಿ, ರಿಫಂಡ್ ಮಾಡ್ತಾ ಇದೀವಿ. ಸೊ ಏನ್ ಮಾಡ್ತಾ ಇದೀವಿ, ಟು ಬ್ಯಾಂಕ್ ಅಕೌಂಟ್ ಅಂತ ಬರ್ತಾ ಇದೀವಿ. ಸೊ ನರೇಶನ್ ಬರಬೇಕು, ಬಿ share application money transfer. We share application money transfer and excess money refunded. And excess money refunded. Excess money ಏನ್ ಮಾಡ್ತಾ ಇದೀವಿ, ಅವರಿಗೆ ವಾಪಸ್ ಅದನ್ನ ಕೊಡ್ತಾ ಇದೀವಿ. ಸೊ ಎಂಟ್ರಿಯನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಈಗ ನಾವೇನ್ ಮಾಡ್ಬೇಕು, ಅಮೌಂಟ್ ಅನ್ನ ಕರೆಕ್ಟ್ ಆಗಿ ನೋಡ್ಬೇಕು. ಸೊ ಶೇರ್ ಅಪ್ಲಿಕೇಶನ್ ಟೋಟಲ್ ಎಷ್ಟು ಬಂದಿದ್ದಾವೆ, 1,20,000 ಬಂದಿದೆ. ಸೊ ಅದನ್ನ ಇಲ್ಲಿ ಬರೀಬೇಕು, 1,20,000. ಸೊ ಟೋಟಲ್ ಎಷ್ಟು ಬಂದಿದೆ, 1,20,000 ಬಂದಿದೆ. ಅಪ್ಲಿಕೇಶನ್ ಗೆ ದುಡ್ಡು ಎಷ್ಟು ಬಂದಿದೆ, 1,20,000 ಬಂದಿದೆ. ಸೊ ಅದರಲ್ಲಿ 1,20,000 ಅಲ್ಲಿ ನಮ್ಗೆ ಅಡಿಷನಲ್ ಅಮೌಂಟ್ ಎಷ್ಟು ಬಂದಿದೆ, 15,000 ಬಂದಿದೆ. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದೀನಿ. ಸೊ ಇದನ್ನ ನೋಡ್ಬೇಕು. ಸೊ 15,000 ಬಂದಿದೆ. ಹೇಗೆ ಬಂದಿದೆ, 5,000 ಅಡಿಷನಲ್ ಶೇರ್ ಇದಾವೆ. ಸೊ ಅದರ ವ್ಯಾಲ್ಯೂ ಎಷ್ಟಿದೆ, 3 rupees ಇದೆ. ಸೊ ಹಾಗಾಗಿ ಟು ಬ್ಯಾಂಕ್ ಅಕೌಂಟ್ ಕಾಲಮ್ ಅಲ್ಲಿ ಏನ್ ಮಾಡಬೇಕು, 15,000 ಅನ್ನ ಬರಬೇಕು. 15,000 ಅನ್ನ ಬರಬೇಕು. ಸೊ ಇನ್ನೊಂದು ಯಾವ್ದಿದೆ, ಸೊ ಇನ್ನೊಂದು ಏನ್ ಮಾಡಬೇಕು, ಸೊ ಇದು ಆಕ್ಚುಯಲ್ ಅಲ್ಲ. ಸೊ 40,000 ಶೇರ್ಸ್ ಏನಿದೆ ಅದು ಆಕ್ಚುಯಲ್ ಶೇರ್ಸ್ ಅಲ್ಲ. ಸೊ ಆಕ್ಚುಯಲ್ ಶೇರ್ ಎಷ್ಟು ಬರಬೇಕಾಗಿತ್ತು ನಮಗೆ, 35,000 into 3 ಮಾಡಬೇಕು. ಎಷ್ಟು ಮಾಡಬೇಕು, ಆಕ್ಚುಯಲ್ ಶೇರ್ ಎಷ್ಟಿದೆ, 35,000 into 3 ಮಾಡಬೇಕು. ಸೊ ಎಷ್ಟಾಗುತ್ತೆ, ಆಯ್ತಾ, 1,05,000 ಆಗುತ್ತೆ ಆಕ್ಚುಯಲ್ ಶೇರ್. ಸೊ ಆಕ್ಚುಲಿ ನಮಗೆ 35,000 ಗೆ ಏನಾಗಬೇಕು, ಅಪ್ಲಿಕೇಶನ್ ದುಡ್ಡು ಬರಬೇಕಾಗಿತ್ತು.
ಬಟ್ ನಮ್ಗೆ ಎಷ್ಟು ಬಂದಿದೆ 40,000 ಬಂದಿದೆ. ಸೊ ಇದನ್ನ ನೆನಪಿಟ್ಕೊಳ್ಬೇಕು. ಫಸ್ಟ್ ಎಂಟ್ರಿ ಏನ್ ಮಾಡ್ತಾ ಇದೀವಿ ನಾವು, ಅಪ್ಲಿಕೇಶನ್ ಅನ್ನ ರಿಸೀವ್ ಮಾಡ್ತಾ ಇದೀವಿ. ಸೊ ಎಷ್ಟು ಅಪ್ಲಿಕೇಶನ್ ಬಂದಿದಾವೆ ಅಷ್ಟು ಅಮೌಂಟ್ ಅನ್ನ ನಾವು ಇಲ್ಲಿ ಬರ್ದಿದೀವಿ. 1,20,000 ಬಂದಿದೆ, ಅದನ್ನ ಬರ್ದಿದೀವಿ. ಸೊ ಈಗ ಶೇರ್ ಅಪ್ಲಿಕೇಶನ್ ಅಮೌಂಟ್ ಅನ್ನ ನಾವು ಶೇರ್ ಕ್ಯಾಪಿಟಲ್ ಗೆ ಟ್ರಾನ್ಸ್ಫರ್ ಮಾಡುವಾಗ ನಾವೇನ್ ಮಾಡ್ತೀವಿ, ನಮ್ಮ ಕಂಪನಿಯ ಶೇರ್ಸ್ ಎಷ್ಟಿದಾವೆ ಅಷ್ಟನ್ನ ಮಾತ್ರ ನಾವೇನ್ ಮಾಡ್ತೀವಿ ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ನಮ್ಮ ಕಂಪನಿಯ ಶೇರ್ಸ್ ಎಷ್ಟಿದಾವೆ, 35,000 ಶೇರ್ಸ್ ಇದಾವೆ. ಸೊ 35,000 into 3 ಎಷ್ಟು ಬರ್ಬೇಕಾಗಿತ್ತು ನಮಗೆ, 1,05,000 ಬರ್ಬೇಕಾಗಿತ್ತು. ಸೊ ಅದನ್ನ ಇಲ್ಲಿ ಬರ್ತಾ ಇದೆ 1,05,000. ಸೊ ಅದನ್ನ ಇಲ್ಲಿ ಬರ್ದಿದ್ದೀವಿ. ಸೊ 15,000 ಏನಾಗಿದೆ, ಸೊ ಎಕ್ಸೆಸ್ ಅಮೌಂಟ್ ಎಷ್ಟಿದೆ, 15,000 ಇದೆ. ಸೊ 15,000 ಗೆ ಬಂದಿದೆ 5,000 ಎಕ್ಸ್ಟ್ರಾ ಬಂದಿದ್ದಾವೆ ಶೇರ್ಸ್ ಇಂಟು 3 rupees per application. ಸೊ ಎಷ್ಟಾಗುತ್ತೆ, 15,000 ಆಗುತ್ತೆ. ಸೊ ಅದನ್ನ ಇಲ್ಲಿ ಬರ್ದಿದ್ದೀವಿ. ಸೊ ಇವೆರಡನ್ನು ಟೋಟಲ್ ಮಾಡಿದ್ರೆ ನಮಗೆ ಟೋಟಲ್ ಅಮೌಂಟ್ ಸಿಗುತ್ತೆ. ಸೊ ಇಲ್ಲಿ ಕಾನ್ಸೆಪ್ಟ್ ಹೇಗಿದೆ ಅಂತ ಹೇಳಿದ್ರೆ, ಶೇರ್ ಅಪ್ಲಿಕೇಶನ್ ಮನಿ ಎಷ್ಟು ಬಂದಿದೆ, 1,20,000 ಟೋಟಲ್ ಅಮೌಂಟ್ ಬಂದಿದೆ. ಅದರಲ್ಲಿ ನಾವು ನಮ್ಮ ಶೇರ್ ಕ್ಯಾಪಿಟಲ್ ಗೆ ಎಷ್ಟು ಟ್ರಾನ್ಸ್ಫರ್ ಮಾಡ್ತಾ ಇದೀವಿ, ಬರೀ 1,05,000 ಮಾಡ್ತಾ ಇದೀವಿ. ಯಾಕೆ 1,05,000 ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನಮ್ಮ ಟೋಟಲ್ ಶೇರ್ಸ್, ಸೊ ನಮಗೆ ಅಥಾರಿಟಿ ಎಷ್ಟಿದೆ, ಬರೀ 35,000 ಗೆ ಇದೆ. ಸೊ ಹಾಗಾಗಿ 35,000 into 3 ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ, 1,05,000 ಬರುತ್ತೆ. ಅದ್ರ ಜೊತೆಗೆ ನಾವೇನ್ ಮಾಡ್ತಾ ಇದೀವಿ, ಎಕ್ಸೆಸ್ ಅಮೌಂಟ್ ಅನ್ನ ಇಲ್ಲಿ ರಿಫಂಡ್ ಮಾಡಿ ಅಂತ ಹೇಳಿದ್ದಾರೆ ಪ್ರಾಬ್ಲಮ್ ಅಲ್ಲಿ. ಸೊ ಹಾಗಾಗಿ 2 ಬ್ಯಾಂಕ್ ಅಕೌಂಟ್ ಅಂತ ಬರೆದು ಅವರ ಅಪ್ಲಿಕೇಶನ್ ಮನಿಯನ್ನ ಏನ್ ಮಾಡ್ತಾ ಇದೀವಿ, ಟ್ರಾನ್ಸ್ಫರ್ ಮಾಡ್ತಾ ಇದೀವಿ 15,000. ಸೊ 5,000 into 3 ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ, 15,000 ಬರುತ್ತೆ. ಸೊ ಈ ತರ ನಾವು ಮಾಡಬೇಕು. ಓವರ್ ಸಬ್ಸ್ಕ್ರಿಪ್ಷನ್ ಇದ್ದಾಗ ಏನಾಗುತ್ತೆ, ಈ ತರ ನಾವೇನ್ ಮಾಡಬೇಕು, ಅಡಿಷನಲ್ ಎಂಟ್ರಿಯನ್ನ ಮಾಡಬೇಕು. ಸೊ 2 ಬ್ಯಾಂಕ್ ಅಕೌಂಟ್ ಅಡಿಷನಲ್ ಎಂಟ್ರಿ ಬರುತ್ತೆ. ಸೊ ನಾರ್ಮಲ್ ಎಂಟ್ರಿಗೆ ನಾವು ಒಂದು ಎಂಟ್ರಿಯನ್ನ ಆಡ್ ಮಾಡಬೇಕಾಗುತ್ತೆ, ಫಂಡ್ ಅನ್ನ ರಿಫಂಡ್ ಮಾಡಬೇಕಾಗುತ್ತೆ. ಸೊ ಏನು ಅಮೌಂಟ್ ಅನ್ನ ಕಲೆಕ್ಟ್ ಮಾಡಿರ್ತಾರೆ ಎಕ್ಸೆಸ್ ಅಮೌಂಟ್, ಅದನ್ನ ರಿಫಂಡ್ ಮಾಡಬೇಕಾಗುತ್ತೆ. ಸೊ ಇದು ಫಸ್ಟ್ ಪ್ರೊಸೆಸ್ ಆಗಿದೆ. ಸೆಕೆಂಡ್ ಪ್ರೊಸೆಸ್ ಗೆ ಹೋಗೋಣ. ಸೊ ಥರ್ಡ್ ಎಂಟ್ರಿನ ಮಾಡ್ತಾ ಹೋಗೋಣ. ಸೊ ಈಗ ಎಲ್ಲ ನಾರ್ಮಲ್ ಇರುತ್ತೆ. ಸೊ ಬೇಸಿಕ್ ಯಾವ ತರ ಇರುತ್ತೆ, ಪ್ರಾಬ್ಲಮ್ಸ್ ಆ ತರ ಇರುತ್ತೆ. ಸೊ ಅಲ್ಲಷ್ಟೇ ಚೇಂಜ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಯಾವ್ದಿದೆ, ಅಲಾಟ್ಮೆಂಟ್ ಇದೆ. ಸೊ 35,000 into 5. ಸೊ ಎಷ್ಟಾಗಿದೆ, 1,75,000 ಆಗಿದೆ. ಸೊ ನಾವು ಫಸ್ಟ್ ಪ್ರೊಸೆಸ್ ಅಲ್ಲಿ ಮಾತ್ರ ಏನ್ ಮಾಡ್ತೀವಿ, ಮೊದಲಿಗೆ ದುಡ್ಡನ್ನ ಇಸ್ಕೊಂಡು ಆ ನಂತರ ಇಲ್ಲಿ ಟ್ರಾನ್ಸ್ಫರ್ ಮಾಡ್ತೇವೆ. ಆದ್ರೆ ಸೆಕೆಂಡ್ ಪ್ರೊಸೆಸ್ ಮತ್ತೆ ಥರ್ಡ್ ಪ್ರೊಸೆಸ್ ಅಲ್ಲಿ ಏನ್ ಮಾಡ್ತೇವೆ, ಮೊದಲಿಗೆ ನಾವು ಅಮೌಂಟ್ ಅನ್ನ ಡ್ಯೂ ಮಾಡ್ತೇವೆ, ಅದಾದ್ಮೇಲೆ ಅಮೌಂಟ್ ಅನ್ನ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ತೇವೆ. ಸೊ ಹಾಗಾಗಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್, ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್, share allotment account debit to share capital account. So narration B, allotment money due. B, allotment money due. So allotment money ಬರಬೇಕಾಗಿದೆ ಅಂತ ಬರ್ಕೊಳ್ತಾ ಇದೀವಿ. ಸೊ allotment money ಎಷ್ಟು ಬರಬೇಕಾಗಿದೆ, ನಮಗೆ 1,75,000 ಬರಬೇಕಾಗಿದೆ. ಸೊ ಅದನ್ನ ಇಲ್ಲಿ ಬರ್ತಾ ಇದ್ದೇನೆ 1,75,000, 1,75,000. ಸೊ ಈ ತರ ಬರಬೇಕು. ಸೊ ಇದು ಥರ್ಡ್ ಎಂಟ್ರಿ ಆಗಿದೆ. ಫೋರ್ತ್ ಎಂಟ್ರಿ ಏನ್ ಮಾಡ್ತಾ ಇದೀವಿ, ನಾವು ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ತಾ ಇದೀವಿ. ಸೊ ಈಗಾಗಲೇ ಎಂಟ್ರಿನ ಮಾಡಿದೀವಿ. ಸೊ ಈಗ ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ತೀವಿ. ಸೊ ಅಮೌಂಟ್ ಅನ್ನ ಕಲೆಕ್ಟ್ ಮಾಡಿದಾಗ ಬ್ಯಾಂಕ್ ಅಕೌಂಟ್ ಡೆಬಿಟ್. ಸೊ ದುಡ್ಡು ಬರುತ್ತೆ ನಮಗೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು, ಸೊ ಎಲ್ಲಿಂದ ಬರ್ತಾ ಇದೆ, ಶೇರ್ ಅಲಾಟ್ಮೆಂಟ್ ಅಕೌಂಟ್ ಇಂದ ಬರ್ತಾ ಇದೆ. ಸೊ ಹಾಗಾಗಿ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್ ಅಂತ ಬರಬೇಕು. ಸೊ ನರೇಶನ್ ಬಿ, ಅಲಾಟ್ಮೆಂಟ್ ಮನಿ ರಿಸೀವ್ಡ್ ಅಂತ ಬರಬೇಕು. ಬಿ, ಅಲಾಟ್ಮೆಂಟ್ ಮನಿ ರಿಸೀವ್. ಎಷ್ಟು ಅಮೌಂಟ್ ರಿಸೀವ್ ಆಗ್ತಾ ಇದೆ, ಸೊ ಆಲ್ ಅಮೌಂಟ್ ಡ್ಯೂಲಿ ರಿಸೀವ್ಡ್ ಅಂತ ಹೇಳಿದ್ದಾರೆ. ಸೊ 1,75,000 ಇದೆ, 1,75,000 ಅಮೌಂಟ್ ರಿಸೀವ್ ಆಗ್ತಾ ಇದೆ. 1,75,000, 1,75,000. ಸೊ ಈ ತರ ಬರೀಬೇಕು. ಸೊ ಇದು ಸೆಕೆಂಡ್ ಪ್ರೊಸೆಸ್ ಆಗಿದೆ. ಸೊ ಥರ್ಡ್ ಪ್ರೊಸೆಸ್ ಸಿಂಪಲ್ ಆಗಿದೆ, ನಾರ್ಮಲ್ ಬೇಸಿಕ್ ಪ್ರಾಬ್ಲಮ್ ಇದೆ. ಥರ್ಡ್ ಪ್ರೊಸೆಸ್ ಅಲ್ಲಿ ಕೂಡ ಏನಾಗುತ್ತೆ, ಮೊದಲಿಗೆ ನಾವು ಅಮೌಂಟ್ ಅನ್ನ ಡ್ಯೂ ಮಾಡ್ಕೊಳ್ತೀವಿ. ಸೊ ಕಾಲ್ ಮನಿಯನ್ನ ಡ್ಯೂ ಮಾಡ್ಕೊಳ್ತೀವಿ, ಅದಾದ್ಮೇಲೆ ನಾವು ಏನ್ ಮಾಡ್ತೀವಿ, ಅಮೌಂಟ್ ಅನ್ನ ರಿಸೀವ್ ಮಾಡ್ಕೊಳ್ತೀವಿ. ಸೊ ದ ಬ್ಯಾಲೆನ್ಸ್ ಆನ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಂತ ಹೇಳ್ತಾರೆ. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದೀವಿ. ಸೊ 2 rupees ಇದೆ ಫೈನಲ್ ಕಾಲ್ ಅಲ್ಲಿ. ಸೊ ಇಲ್ಲಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್, share first and final account debit to share capital account, share capital account. So narration B,
P. First and final call money due. P. First and final call money due. So amount ಎಷ್ಟಿದೆ ಅದನ್ನ ಬರೀಬೇಕು. ಸೊ ಅಮೌಂಟ್ ಎಷ್ಟಿದೆ ಇಲ್ಲಿ 70,000 ಇದೆ. ಸೊ ಎಷ್ಟಾಗುತ್ತೆ 35,000 into 2 ಎಷ್ಟಾಗುತ್ತೆ 70,000 rupees. ಸೊ ಅದನ್ನ ಎರಡು ಕಡೆ ಬರೀಬೇಕು. 70,000. ಸೊ ಇದು ಫಿಫ್ತ್ ಎಂಟ್ರಿ ಆಗಿದೆ. ಸಿಕ್ಸ್ ಎಂಟ್ರಿ, ಸೊ ಲಾಸ್ಟ್ ಎಂಟ್ರಿ. ಸೊ ಈಗ ನಾವೇನ್ ಮಾಡಬೇಕು, ಅಮೌಂಟ್ ಅನ್ನ ಕಲೆಕ್ಟ್ ಮಾಡಬೇಕು. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟ್ to share first and final call account. Share first and final call. So that should be first and final call money received. First and final call money received. So amount ಎಷ್ಟಿದೆ 70,000 ಇದೆ. So 70,000. ಈಗ ಟೋಟಲ್ ಮಾಡ್ಕೊಳ್ಬೇಕು. ಸೊ ಬೇಕು ಅಂದ್ರೆ ಮಾಡಬೇಕು ಅಷ್ಟೇ. ಸೊ ಕಂಪಲ್ಸರಿ ಇಲ್ಲ, ಅದು ಟೋಟಲ್ ಮಾಡ್ಕೊಳ್ಬೇಕು. ಸೊ ಟೋಟಲ್ ಅಮೌಂಟ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ 3,65,000 ಬರುತ್ತೆ. $3,65,000 ಬರುತ್ತೆ. ಚೆಕ್ ಮಾಡಬೇಕು. 3,65,000 ಬರೋದಿಲ್ಲ, ಜಾಸ್ತಿ ಬರುತ್ತೆ. ಸೊ 1,20,000, 1,20,000, 2,20,000, 3,20,000, 4,05,000, 4,80,000, 5,80,000, 6,50,000, 7,20,000, 7,90,000 ಬರುತ್ತೆ. ಎಷ್ಟು ಬರುತ್ತೆ 7,90,000 ಬರುತ್ತೆ. ಸೊ ಈ ಕಡೆಗೂ 7,90,000 ಬರುತ್ತೆ. ಡಬಲ್ ಅಮೌಂಟ್ ಬರುತ್ತೆ. 7,90,000 ಬರುತ್ತೆ. ಸೊ ಈ ತರ ನಾವೇನ್ ಮಾಡಬೇಕು. ಸೊ ಇದು ಥರ್ಡ್ ಪ್ರೋಸೆಸ್ ಆಗಿದೆ. ಸೊ ಈ ತರ ನಾವೇನ್ ಮಾಡಬೇಕು, ಜರ್ನಲ್ ಎಂಟ್ರೀಸ್ ಗಳನ್ನು ಮಾಡಬೇಕು. ಸೊ ಇಲ್ಲಿ ಒಂದೇ ಚೇಂಜ್ ಆಗುತ್ತೆ. ಏನಾಗುತ್ತೆ, ಓವರ್ ಸಬ್ಸ್ಕ್ರಿಪ್ಷನ್ ಅಲ್ಲಿ ಏನಾಗುತ್ತೆ, ಸೊ ಅಪ್ಲಿಕೇಶನ್ಸ್ ಗಳು ಜಾಸ್ತಿ ಬಂದಿರ್ತವೆ. ಹಾಗಾಗಿ ನಾವೇನ್ ಮಾಡಬೇಕಾಗುತ್ತೆ, ಅಮೌಂಟ್ ಅನ್ನ ರಿಫಂಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ ಅಂತ ಎಕ್ಸ್ಟ್ರಾ ಬರ್ತೀವಿ. ಟು ಬ್ಯಾಂಕ್ ಅಕೌಂಟ್ ಅಂತ ಏನ್ ಮಾಡ್ತೀವಿ, ಎಕ್ಸ್ಟ್ರಾ ಬರ್ದು ನಾವೇನ್ ಮಾಡ್ತೀವಿ, ಆ ಎಕ್ಸೆಸ್ ಅಮೌಂಟ್ ಅನ್ನ ಅವ್ರ ಅಕೌಂಟಿಗೆ, ಅಂದ್ರೆ ಆ ಶೇರ್ ಹೋಲ್ಡರ್ಸ್ ಯಾರು ಅಪ್ಲೈ ಮಾಡಿರ್ತಾರೆ ಜಾಸ್ತಿ ಶೇರ್ಸ್ ಗಳಿಗೆ, ಅವ್ರಿಗೆ ನಾವು ಅದನ್ನ ರಿಫಂಡ್ ಮಾಡ್ಬಿಡ್ತೀವಿ. ಸೊ ಇದಿಷ್ಟು ಪ್ರಾಬ್ಲಮ್ ಆಗಿದೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಅಂಡರ್ ಸಬ್ಸ್ಕ್ರಿಪ್ಷನ್ ಜರ್ನಲ್ ಎಂಟ್ರಿಯನ್ನು ಹೇಳ್ತೇನೆ. ಅದ್ರ ಜೊತೆಗೆ ಪ್ರೀಮಿಯಂ ಮೇಲೆ, ಸೊ ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಂ, ಅದ್ರ ಮೇಲೆ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೇನೆ. ಸೊ ಇದರಲ್ಲಿ ನಿಮಗೆ ಯಾವುದೇ ತರಹದ ಡೌಟ್ ಇದ್ದಲ್ಲಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.